ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತು ನಾನೊಂದು ಯೂನಿಕ್ ಆಗಿರೋ ರೆಸಿಪಿ ಮಾಡಾಕತ್ತೀನಿ. ಭಾಳ ಮಸ್ತ್ ಇರ್ತೈತಿ. ಮಾವಿನಕಾಯಿ ಯೂಸ್ ಮಾಡಿಕೊಂಡು ಈ ರೆಸಿಪಿ ಮಾಡಿದ್ರೆ ನೀವು ಹೊರಗೆ ಹೋಗಿ ಚಾಕ್ಲೇಟ್ ಥರ ಅವಶ್ಯನೇ ಇಲ್ಲ. ಈ ರೀತಿ ಬಾರ್ನ ಮಾಡ್ಕೊಂಡಿಟ್ರೆ ಮನೆ ಮಂದಿಗೆಲ್ಲನೂ ಇಷ್ಟ ಆಕತಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ತನಕನೂ ಭಾಳ ಇಷ್ಟಪಡೋಂಥ ಈ ಮ್ಯಾಂಗೋ ಬಾರ್ನ ಹೆಂಗೆ ಮಾಡೋದು ಅಂತ ವಿಡಿಯೋದಾಗ ತೋರಿಸ್ಕೊಡಕತ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಮೊದ್ಲಿಗೆ ನಾನಿಲ್ಲಿ ಒಂದು 5 ಮಾವಿನಕಾಯಿ ತೊಗೊಳಕತ್ತೇನೆ ರೀ. ಕಾಯೇ ತೊಗೋಬೇಕು, ಇದು ಸೀಸನ್ ಅಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ಹಣ್ಣು ಬಂದುಬಿಡ್ತವೆ. ಅದಕ್ಕೆ ದೌಡ್ ಮಾವಿನಕಾಯಿ ತೊಗೊಂಡ್ಬಿಟ್ಟು ಹಿಂಗೆ ಮಾವಿನಕಾಯಿ ಬಾರ ಮಾಡಿಬಿಡ್ರಿ. ಮೊದಲಿಗೆ ಇಲ್ಲಿ ಮಾವಿನಕಾಯ್ದ ಸಿಪ್ಪಿನ ಹಿಂಗೆ ನೀಟಾಗಿ ತಕ್ಕೋಬೇಕು ನೋಡಿರಿ. ಸಿಪ್ಪು ಇರಬಾರ್ದು ಇದಕ್ಕೆ. ಸಿಪ್ಪು ಇಲ್ಲದ್ರೆ ಭಾಳ ಮಸ್ತ್ ಬರ್ತೈತಿ. ಹಿಂಗೆ ನೀಟಾಗಿ ಎಲ್ಲ ಮಾವಿನಕಾಯಿ ಸಿಪ್ಪಿನ ತೆಗೆದು ಹಿಂಗೆ ಇಟ್ಕೊಳ್ಳೋಣ. ಹಂಗೆ ಒಂದು ನೈಫ್ ತಗೊಂಡು ಇದನ್ನು ಸ್ಮಾಲ್ ಪೀಸಾಗಿ ಮಾಡ್ಕೋಬೇಕು ನೋಡಿರಿ. ಸ್ಮಾಲ್ ಪೀಸ್ ಮಾಡ್ಕೊಂಡಿಂದ ಅದನ್ನ ನಂತರ ಬೇಯಿಸ್ಕೋಬೇಕು. ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಮೊದಲಿ ಬಾರಿ ನೋಡಾಕತ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಹಿಂಗೆಲ್ಲ ಮಾವಿನಕಾಯಿನೂ ಸಣ್ಣ ಪೀಸ್ ಮಾಡ್ಕೊಂಡು ಒಂದು ಪ್ಲೇಟ್ನಾಗೆ ಎತ್ತಿಟ್ಕೊಳ್ಳೋಣ. ಹಂಗೆ ಪಕ್ಕಕ್ಕೆ ಒಂದು ಬಾಣಲಿನಾರ ಒಂದು ಪಾತ್ರೆನ ಇಟ್ಕರ್ರಿ ಒಲೆ ಮೇಲೆ. ಸ್ವಲ್ಪ ಬಿಸಿ ಆದ್ಮ್ಯಾಗ ಈ ಮಾವಿನಕಾಯಿ ಪೀಸೆಲ್ಲ ಅದಕ್ಕೆ ಹಾಕಿ ಸ್ಟವ್ ಆನ್ ಮಾಡಿ ಅದು ಬೇಯಕ್ಕೆ ಎಷ್ಟು ನೀರು ಬೇಕಲ್ಲ ಜಾಸ್ತಿ ಹಾಕಬೇಡ್ರಿ. ಅದ್ರ ಮೇಲೆ ಒಂದು ಸ್ವಲ್ಪ ಬರ್ಬೇಕು ಅಷ್ಟು ನೀರು ಹಾಕ್ಯಂಡು ಇದನ್ನು ಒಂದು 5-6 ನಿಮಿಷ ಚಂದಾಗ ಹೈ ಫ್ಲೇಮ್ನಾಗ ಇಟ್ಕೊಂಡು ಗ್ಯಾಸ್ನ ಬೇಯಿಸ್ಕೋಬೇಕು ನೋಡಿರಿ. ಈ ಮಾವಿನಕಾಯಿ ಪೀಸ್ ಲಘೂನ ಬೇಯ್ಬೇಕಂದ್ರೆ ಹಿಂಗೆ ಮ್ಯಾಗ ಒಂದು ಲಿಡ್ ಕ್ಲೋಸ್ ಮಾಡ್ಕ್ಯಾರಿ. ಮತ್ತೊಂದು 5 ನಿಮಿಷ ಬಿಟ್ಟು ಹಿಂಗೆ ಓಪನ್ ಮಾಡಿರಿ. ಅಷ್ಟೊತ್ತಿಗೆ ಈ ಮಾವಿನಕಾಯಿ ಪೀಸ್ ಚಂದಾಗ ಬೆಂದಿರ್ತವೆ ನೋಡಿರಿ. ಕೈಲಿ ಹಿಡಿದು ನೋಡಿರಿ, ಭಾಳ ಮೆತ್ತಗಾಗಿರ್ತವೆ. ಇಷ್ಟು ಬೆಂದ ಸಾಕು. ಹಂಗೆ ಈ ಮಾವಿನಕಾಯಿ ಪೀಸ್ನೆಲ್ಲ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಈ ಪೀಸ್ನೆಲ್ಲ ಈ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಮಿಕ್ಸಿ ಜಾರಿಗೆ ಪ್ರತಿಯೊಂದು ಮಾವಿನಕಾಯಿ ಪೀಸ್ನ ಹಾಕಿ ಸಣ್ಣಕ್ಕೆ ರುಬ್ಕೊಂಬರೋಣ ಬರ್ರಿ. ಈ ರುಬ್ಬಿದ್ರೆ ಹಿಂಗೆ ಹಾಕತ್ ನೋಡಿರಿ. ಒಂಚೂರು ಪಲ್ಪ್ ಇರಬಾರ್ದು, ಹಂಗೆ ಮಸ್ತಾಗ ಫೈನ್ ಪೇಸ್ಟ್ ಆಗಿರ್ಬೇಕು. ನಂತರ ಒಂದು ದಪ್ಪ ತಳದ ಬಾಣಲಿನ ಗ್ಯಾಸ್ ಮೇಲೆ ಇಡೋಣ. ಗ್ಯಾಸ್ ಆನ್ ಮಾಡಿದ ಮೇಲೆ ಈ ಮಿಕ್ಸಿಗೆ ಏನು ರುಬ್ಬಿರ್ತವಲ್ಲ ಮಾವಿನಕಾಯ್ದು ಪೇಸ್ಟ್, ಆ ಪೇಸ್ಟ್ನ ಹಾಕಿ ಒಂದು ಚಮಚ ತೊಗೊಂಡು ಚಂದಾಗ ತಿರುಗಾಡ್ಬೇಕು ನೋಡ್ರಿ. ಇದ್ರಾಗಿರೋಂಥ ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ. ಆಮೇಲೆ ಅದು ತಳ ಬಿಟ್ಟು ಬರ್ತೈತಿ. ಹಂಗಾದ್ರೆ ಮಸ್ತ್ ಬರ್ತೈತಿ ನೋಡಿರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಲ್ಲ, ಹಿಂಗೆ ಚೇಂಜ್ ಆಗಿಂದ ನಾನಿಲ್ಲಿ ಒಂದು 3/4 ಬೌಲಷ್ಟು ಸಕ್ಕರೆ ತೊಗೊಳಕತ್ತೀನಿ. ನೀವು ಮಾವಿನಕಾಯಿ ಹುಳಿ ಇರ್ತವೆ, ಒಂದು ಸ್ವಲ್ಪ ಸ್ವೀಟ್ ಇರ್ತವೆ, ಅದ್ರ ಮ್ಯಾಲ ನೋಡ್ಕೊಂಡು ಸಕ್ರೆನ ಆ್ಯಡ್ ಮಾಡ್ಕೊಳೋದು ಚಲೋ ರೀ. ಜಾಸ್ತಿ ಸ್ವೀಟ್ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಸಕ್ರೆನ ಆ್ಯಡ್ ಮಾಡ್ಕೊರಿ. ಹಿಂಗೆ ಸಕ್ರೆ ಹಾಕಿದ ಮೇಲೆ ಮತ್ತು ಚಲೋ ಹೊತ್ನ್ಯಂಗೆ ಹಿಂಗೆ ಕೈ ಆಡ್ಕೊಂತನೇ ಇರ್ಬೇಕು. ಸಕ್ಕರೆ ಎಲ್ಲ ಕರಗಿ ಚಂದಾಗ ಒಂಥರ ಈ ಜಲ್ಲಿ ಥರ ಫಾರ್ಮ್ ಆಕತ್ತಿದ್ದು ನೋಡಿರಿ. ಈ ರೀತಿ ತಳ ಎಲ್ಲ ಬಿಟ್ಟು ಬರ್ಬೇಕು. ಹಿಂಗೆ ಚಂದಾಗ ಕುದಿ ಬಂದ್ಮ್ಯಾಗ ಇದಕ್ಕೊಂಚೂರು ಫುಡ್ ಕಲರ್ ಯೂಸ್ ಮಾಡಾಕತ್ತೇನೆ ರೀ. ಯಾಕಂದ್ರೆ ಮಾವಿನಕಾಯಿ ಹಸಿರು ಇರ್ತೈತಲ್ಲ, ಹಿಂಗೆ ಮಾಡಬೇಕಾರೆ ಕಲರ್ ಅಷ್ಟು ಹಸಿರು ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಹಸಿರು ಕಲರ್ ಬಂದ್ರೆ ಚಂದ ಕಾಣ್ತತಿ ಅಂದು ಹಸಿರು ಕಲರಿಂದ ಫುಡ್ ಕಲರ್ ಯೂಸ್ ಮಾಡಾಕತ್ತೀನಿ. ಬೇಕಂದ್ರೆ ಹಾಕ್ಯರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೊರಿ. ಹಿಂಗೆ ಫುಡ್ ಕಲರ್ ಹಾಕಿಂದ ಒಂಚೂರು ಉಪ್ಪು ಹಾಕ್ಯರಿ. ಜಾಸ್ತಿನೂ ಹಾಕ್ಯಬೇಡ್ರಿ, ಯಾಕಂದ್ರೆ ಮಾವಿನಕಾಯಿ ಹುಳಿ ಇರ್ತೈತಲ್ಲ ಭಾಳ ಉಪ್ಪು ಅನಿಸ್ಬಿಡ್ತೈತಿ. ಸ್ವಲ್ಪ ಉಪ್ಪು ಹಾಕ್ಯಂಡು ಮ್ಯಾಗ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಯರಿ. ಹಾಕ್ಯಂಡು ಒಂದು ಚಂದಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮತ್ತು 1-2 ನಿಮಿಷ ಹಿಂಗೆ ಕೈ ಆಡ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದ್ರದ್ದು ಪ್ರಾಸೆಸ್ ಕಂಪ್ಲೀಟ್ ಆಕತ್ ನೋಡಿರಿ. ಯಾವ ರೀತಿ ಇರ್ಬೇಕಂದ್ರೆ ಹಿಂಗೆ ಎತ್ತಿ ಹಿಂಗೆ ನೋಡ್ಬೇಕಾರೆ ಈ ರೀತಿ ಬೀಳ್ಬೇಕು ನೋಡಿರಿ. ಹಿಂಗೆ ಬಿದ್ದರೆ ಮಾತ್ರ ಮಸ್ತ್ ಬರ್ತತದು ಮ್ಯಾಂಗೋ ಬಾರ್. ಇವಾಗ ಕಂಪ್ಲೀಟಾಗಿ ಪ್ರಾಸೆಸ್ ಆಗೈತಿ. ಗ್ಯಾಸ್ ಆಫ್ ಮಾಡ್ಕೊಂಡು ಮತ್ತು ಒಂದು ತಟ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿರಿ. ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಆ ತಟ್ಟಿಗೆ ಒಂದು 2-3 ಚಮಚದಷ್ಟು ಈ ಮಾವಿನಕಾಯಿ ಜಲ್ಲಿನ ಹಿಂಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ತಟ್ಟಿ ತುಂಬ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಫುಲ್ ಸ್ಪ್ರೆಡ್ ಮಾಡ್ಕೊಂಡ್ರೆ ಚಂದಾಗ ಬಂದಿರ್ತೈತಲ್ಲ ರೌಂಡಾಗಿ ನೋಡಿರಿ. ಬರಲಿಲ್ಲದ್ರೆ ಹಿಂಗೆ 1-2 ಸರಿ ಕೊಡೋರಿ. ಚಂದಾಗ ತಟ್ಟಿ ತುಂಬ ಹರಡ್ಕೊಂಬಿಡ್ತದದು. ಹಿಂಗೆ ಹರಡಿಂದ ಒಂದು 2-3 ದಿವಸ ಚಂದಾಗ ಬಿಸಿಲಾಗ ಒಣಗಿಸ್ಬಿಡ್ರಿ. ಈ ರೀತಿ ಆಕತ್ ನೋಡಿರಿ. ಹಿಂಗೆ ಚಂದಾಗ ಒಣಗಿರ್ಬೇಕು, ಕೈಗೆ ಹತ್ತಬಾರ್ದು. ಈ ರೀತಿ ಆಗಿದ ನಂತರ ಒಂದು ನೈಫ್ ತಗೊಂಡು ಸುತ್ತಲಿಗನ ಈ ಎಡ್ಜಸ್ನ ಬಿಡಿಸ್ಕೊಂಬಿಡ್ರಿ. ಎಡ್ಜಸ್ ಬಿಡಿಸ್ಕೊಂಡೆ ಅಂದ್ರೆ ಆ ಮ್ಯಾಂಗೋ ಬಾರ್ನ ಎತ್ತಾಕ ಚಲೋ ಆಕತಿ, ಈಸಿಯಾಗಿ ಬಂದುಬಿಡ್ತತಿ. ಹಾಗಾಗಿ
ಇನ್ನು ನೋಡ್ರಿ ಹಿಂಗೆ ಎತ್ತತ್ಲಿಗೆ ಪಟ್ನ ಬಂದ್ಬಿಡ್ತತಿ. ಹಂಗಾದ್ರೆ ಪರ್ಫೆಕ್ಟಾಗಿ ಈ ಮ್ಯಾಂಗೋ ಬಾರ್ ರೆಡಿ ಆಗೈತಿ ಅಂತ ಅರ್ಥ. ಈ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗೈತೆ ಅನ್ಕಂದನಿ. ನಿಜವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನೋಡಿರಿ ಎಷ್ಟು ಚಂದ ಬಂದತ್ತಲ್ಲ, ಮಸ್ತ್ ಬಂದತ್ತೆ ನೋಡಿರಿ, ಎಷ್ಟು ಶೈನಿಂಗ್ ಐತಿ. ತಿನ್ನಾಕೂ ಕೂಡ ಅಷ್ಟು ಚಲೋ ಐತಿ ನೋಡ್ರಿ ಇದು. ಇದನ್ನು ನಿಮ್ಗೆ ಯಾವ ಶೇಪ್ ಬೇಕಾ ಹಂಗೆ ಯಾವ ಸೈಜ್ ಬೇಕಾ ಆ ಸೈಜ್ನ ಕಟ್ ಮಾಡ್ಕೊಂಡು ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ತಿನ್ಬೋದು. ಮಸ್ತ್ ಇರ್ತೈತೆ ರೀ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಈ ರೆಸಿಪಿ ಟ್ರೈ ಮಾಡಿರಿ. ಹಂಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿದ್ಕೆ ಧನ್ಯವಾದಗಳು ರೀ. ಸದಾ ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊಂತ ಇರ್ರಿ. ಕೀಪ್ ಸಪೋರ್ಟಿಂಗ್.